ಗನ್ ಕಡೆಯಲ್ಲಿ ಇಸ್ಕಾಲಿ 6 ಕೊಡಲ್ಲ ಈಗ ಕಾರು ಕೊಟ್ಬಿಡು. ಅರ್ಜುನ್ ಟೇಪ್ ತಗೋಬಾ. ಅರ್ಜುನ್ ಅರ್ಜುನ್ ಅರ್ಜುನ ತೋರಿಸಿಲ್ಲ ಅಲ್ಲಿ ಕೂತ್ಕೊಳ್ಳಿ. ಟೇಪ್ ಯಾವ್ದಾರ ಜಾತ್ರೆ ಬಂದ್ರೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೂಪಾ ಸುರೇಶ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವ್ಲಾಗ್ ಬಂದು ನಿನ್ನೆ ನಾನು ಮನೆಯಿಂದ ಹೊರಡೋವರೆಗೂ ವ್ಲಾಗ್ನ ಹಾಕಿದ್ದೆ. ಅದರದ್ದೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ನಾವು ಹೊರಟ ಮೇಲೆ ಏನೇನಾಯಿತು ಅಂತೆಲ್ಲ ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ. ಹಾಗೆಯೇ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಬನ್ನಿ ಹೊರಗಡೆ ಬನ್ನಿ. ಸೊ ನಿನ್ನೆನೇ ಹೇಳಿದ್ದೆ ಮನೆಯಿಂದ ಹೊರಡುವಾಗ ಅಕ್ಕಿ ಎತ್ಸೋ ಒಂದು ಶಾಸ್ತ್ರ ಇರುತ್ತೆ ಅಂತ ಹೇಳಿ. ಸೊ ಮದುಮಗ ಅಥವಾ ಮದುಮಗಳು ಯಾರೇ ಆಗಿರ್ಬೋದು, ಮನೆಯಿಂದ ಹೊರಡುವಾಗ ಈ ರೀತಿ ಅಕ್ಕಿ ಎರ್ಚೋ ಶಾಸ್ತ್ರ ನಮ್ಮ ಕಡೆ ಎಲ್ಲ ಇದೆ. ಸೊ ಒಂದು ಕಾಲನ್ನ ಮನೆ ಒಳಗಡೆ, ಒಂದು ಕಾಲನ್ನ ಮನೆಯಿಂದ ಹೊರಗಡೆ ಇಟ್ಕೊಂಡು ಬಲಗಾಲನ ಒಳಗಡೆ ಇಟ್ಟು ನಮ್ಮಪ್ಪನ ಮನೆ ಹಾಲುಕ್ಕದಾಗಿ ಹುಕ್ಕಲಿ ಅಂತ ಹೇಳಿ ಕನ್ನಡಿ ಮೇಲೆ ಅಕ್ಕಿಯನ್ನು ಎರ್ಚುವಂಥದ್ದು ನಮ್ಮ ಕಡೆ ಶಾಸ್ತ್ರ. ಸೊ ಅದನ್ನು ದೊಡ್ಡವರೆಲ್ಲರೂ ಹೇಳ್ಕೊಡ್ತಾಯಿದ್ರು, ಹೀಗೆ ಮಾಡು ಹಾಗೆ ಮಾಡು ಅಂತೇಳಿ. ಸೊ ಅಕ್ಕಿನ 3 ಸಲ ಎರ್ಚಿಸ್ತೀವಿ ಕನ್ನಡಿ ಮೇಲೆ ಬೀಳೋ ಹಾಗೆ. ಅದಾಗಿದ ಮೇಲೆ ಈಗ ಎಲ್ಲರೂ ಹೊರಡ್ತಾ ಇದ್ದೀವಿ. ಸೊ ಬಾಗ್ಲ ಹಾಕೊಬೇಕು. ಅದು ಅಕ್ಕಿ ಎರ್ಚಿಸಿ ಆಗಿದ್ಮೇಲೆ ಮತ್ತೆ ಯಾರೂ ಒಳಗಡೆ ಹೋಗೋಂಗಿಲ್ಲ. ಸೊ ಎಲ್ಲರೂ ಇವಾಗ ಹೊರಗಡೆನೇ ನಿಂತ್ಕೊಂಡಿದ್ದೀವಿ. ಸೊ ಹಂಗಿಂದ ಹಾಗೆ ಹೊರಡ್ತಾ ಇದ್ದೀವಿ. ಮದುಮಗಳಾಗಿದ್ದರೆ ಅಕ್ಕಿ ಎರ್ಚೋ ಟೈಮಲ್ಲಿ ಅಳು ಬಂದಿರೋದು, ಹಾಗೆ ಎಲ್ಲರೂ ಕೂಡ ಹತ್ತಿರೋರು. ಮದುಮಗ ಆಗಿರೋದ್ರಿಂದ ಏನೂ ಅಳಲಿಲ್ಲ ಅವರು. ಸೊ ನನ್ನ ಮದುವೆಯಲ್ಲಿ ನಾನಂತೂ ತುಂಬ ಹತ್ತಿದ್ದೆ. ಆ ರೀತಿ ಅವ್ರು ಹೇಳ್ಕೊಡುವಾಗಲೇ ಅಳು ಬಂದ್ಬಿಟ್ಟಿರತ್ತೆ. ಸೊ ಇದು ನಮ್ಮ ಮನೆಗೆ ಬಂದಿರೋ ರಿಲೇಟಿವ್ಸ್ದು ಎಲ್ಲರದು ಗಾಡಿಗಳೆಲ್ಲನೂ ಇಲ್ಲೇ ಪಾರ್ಕ್ ಮಾಡಿದ್ದಾರೆ. ಎಲ್ಲರೂ ಬಸ್ಸಲ್ಲೇ ಹೋಗ್ತಾ ಇರೋದ್ರಿಂದ ಗಾಡಿ ಯಾರ್ದು ಬೇಡ ಅಂತ ಹೇಳ್ಬಿಟ್ಟು, ಅದು ನಾವು ಮದುವೆ ಮಾಡ್ತಾ ಇರೋದು ದೇವಸ್ಥಾನ, ಅದು ಸ್ವಲ್ಪ ಊರಿಂದ ಹೊರಗಿದೆ. ಹಂಗಾಗಿ ಬೈಕ್ ಬೇಡ ನೈಟ್ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲರ ಬೈಕೂ ಇಲ್ಲೇ ಹಿಂದೆಗಡೆ ಹಾಕ್ಸಿದ್ದೀವಿ. ಸೊ ಇವಾಗ ಡೋರೆಲ್ಲ ಲಾಕ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಮದುಮಗ ಕಾರ್ ಹತ್ಕೊಳ್ತಾ ಇದ್ದಾರೆ. ಕಾರ್ ಹತ್ತಾ ಇದ್ದಾರೆ ಅವರು. ನಾವೆಲ್ಲರೂ ಬಸ್ಸಲ್ಲಿ, ಕಾರಲ್ಲಿ ಅವ್ರ ಜೊತೆ ಒಂದು 5 ಜನ ಇರ್ತಾರೆ. ಭಾವ, ಅಕ್ಕ, ಮತ್ತು ರಾಜೋಣ, ಕನ್ಯಕ ಮತ್ತು ಇನ್ನೊಬ್ರು ಯಾರೋ ಹತ್ಕೊಳ್ತಿದ್ದಾರೆ ಅನ್ಸುತ್ತೆ. ಅವರೆಲ್ಲರೂ ಕಾರಲ್ಲಿ, ಇನ್ನು ಉಳಿದವರೆಲ್ಲರೂ ನಾವು ಬಸ್ಸಲ್ಲಿ ಹತ್ತುತ್ತಾ ಇದ್ದೀವಿ. ಬಸ್ಸಲ್ಲಿದ್ದೀವಿ. ಪಕ್ಕ ಇರೋದು ನನ್ನ ತಂಗಿ ರೇಖಾ, ಆ ಕಡೆ ಇರೋದು ದೊಡ್ಡಮ್ಮ, ಹಿಂದೆ ಅತ್ತೆಯವರಿದ್ದಾರೆ. ಶಶಾಂಕ್ ಮಲ್ಕೊಂಡಿದ್ದಾನೆ ಆಲ್ರೆಡಿ, ಸ್ಟಾರ್ಟ್ ಆಗ್ತಾ ಇದ್ದಂಗೆನೇ. ಈ ಕಡೆ ಶೀಲಕ್ಕ ಇದ್ದಾರೆ ಹಿಂದೆಗಡೆ, ಈ ಕಡೆ ಲೋಕಿ, ಪದ್ದು, ಮಾವ, ಒಂದಷ್ಟು ಜನ ಕಾಣಿಸ್ತಾ ಇಲ್ಲ. ನಾನು ಫುಲ್ ವೀಡಿಯೋ ಮಾಡಬೇಕಂತ ಅಂದ್ಕೊಂಡೆ, ಬಟ್ ಎಲ್ಲರೂ ಇವಳಿಗೆ ಮೊಬೈಲ್ ಮೇಲೆ ಜ್ಞಾನ ಅಂತ ಬೈತಾರೆ ಅಂತ ಸುಮ್ಮನೆ ಆಗಿಬಿಟ್ಟೆ. ಬಸ್ಸು ಫುಲ್ ಶೇಕ್ ಆಗ್ತಾಯಿತ್ತು, ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗೆ ಇಲ್ಲಿ ನನ್ನ ಸಿಸ್ಟರು ನನಗೆ ರೆಡಿ ಮಾಡ್ತಾಯಿದ್ದಾಳೆ. ಅಂದರೆ ನಾನು ಟೆನ್ಷನಲ್ಲಿ ಸರಿಯಾಗಿ ರೆಡಿ ಆಗೋಕ್ಕಾಗಿರಲಿಲ್ಲ. ಅಂದರೆ ನೆಂಟರೆಲ್ಲರೂ ಬಂದಿದ್ರಲ್ವ, ಎಲ್ಲರನ್ನೂ ಗಮನಿಸ್ಕೊಬೇಕು, ಎಲ್ಲರದ್ದು ಊಟ ತಿಂಡಿ ಎಲ್ಲ ನೋಡ್ಕೋಬೇಕಲ್ಲ. ಹಾಗಾಗಿ ನನಗೆ ರೆಡಿ ಆಗೋಕ್ಕಾಗಿರಲಿಲ್ಲ. ಸೊ ಅವಳು ಹಿಂಗಿದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಬಸ್ಸಲ್ಲೇ ರೆಡಿ ಮಾಡಿದ್ಲು. ಮತ್ತು ಇಲ್ಲಿ ಬಾಯ್ಸ್ ಎಲ್ಲರೂ ಹಿಂದೆ ಸೇರಿಕೊಂಡಿದ್ದಾರೆ, ಡ್ಯಾನ್ಸ್ ಆಡಲಿಕ್ಕೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ. ಎಲ್ಲರೂ ಸೇರಿಕೊಂಡು ಆಲ್ರೆಡಿ ಡ್ಯಾನ್ಸಿಗೆ ರೆಡಿ ಆಗ್ತಾ ಇದ್ದಾರೆ ಎಲ್ಲರೂ. ಅದಕ್ಕೆ ಹಿಂದೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಆಲ್ರೆಡಿ ಸೇವಂತಿ ಸಾಂಗಿಗೆ ಫುಲ್ ಸ್ಟೆಪ್ ಆಗ್ತಾಯಿದ್ರು. ಸೊ ಇನ್ನೇನು ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಇವಾಗ. ಎಲ್ಲರೂ ಕೂಡ ಒಂದಷ್ಟು ನೋಡಿ ಎಂಜಾಯ್ ಮಾಡಿ.
ಗಂಡು ಮಕ್ಕಳಲ್ಲಿ ವಿಕ್ಕಿ ಮತ್ತು ಪ್ರೀತಮ್ ಅಂತೂ ಸಖತ್ತು ಸ್ಟೆಪ್ಸ್ನ ಹಾಕ್ತಾಯಿದ್ರು. ಅವ್ರಿಗೆ ಲಿಮಿಟ್ಸೇ ಇಲ್ದಿರೋ ಥರ ತುಂಬಾ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಸ್ಟೆಪ್ಗಳನ್ನ ಹಾಕ್ತಾಯಿದ್ರು. ಅಲ್ಲಿ ಹಿಂದೆಗಡೆ ಮಧು ಮತ್ತು ನಮ್ಮ ಮಹೇಶ ಇಬ್ಬರು ಡ್ಯಾನ್ಸ್ ಮಾಡಿದ್ದಂತೂ ನನಗೆ ತುಂಬಾ ಖುಷಿ ಆಗ್ತಿತ್ತು. ಅಂದರೆ ಈಗ ಅವರಿಬ್ಬರ ಮಿಸ್ಸಸ್ಸು ಕೂಡ ಇವಾಗ ಬಾಣಂತಿಯರು, ಸೊ ತವ್ರ ಮನೇಲಿದ್ದಾರೆ. ಹಂಗಾಗಿ ಅವ್ರಿಗೆ ಸ್ವಲ್ಪ ಜೋಶು ಜಾಸ್ತಿ ಇತ್ತು ಅಂತ ಹೇಳ್ಬೋದು. ಹಂಗಾಗಿ ತುಂಬಾ ಸ್ಟೆಪ್ಸ್ ಎಲ್ಲ ಹಾಕ್ತಾಯಿದ್ರು. ನಮ್ಮ ರಮೇಶ ಡ್ಯಾನ್ಸ್ ಮಾಡಲೋ ಬೇಡವಾ ಅಂತ ಹೇಳಿ ಸುಮ್ಮನೆ ಹಿಂದ್ಗಡೆ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾನೆ. ನಮ್ಮ ಲೋಕಿಗೂ ಡ್ಯಾನ್ಸ್ ಮಾಡಬೇಕು ಅಂತ ಇಷ್ಟ, ಬಟ್ ಅವನು ಡ್ಯಾನ್ಸ್ ಏನು ಮಾಡ್ತಾಯಿಲ್ಲ. ಹೆಣ್ಮಕ್ಳಲ್ಲಿ ಅಮೃತ, ಪೂರ್ವಿ ಮತ್ತು ಅಶ್ವಿನಿ ಅವರಂತೂ ಸಖತ್ತು ಸ್ಟೆಪ್ಸ್ ಹಾಕಿದ್ರು. ಇವರೆಲ್ಲರೂ ಡ್ಯಾನ್ಸ್ ಮಾಡೋದು ನೋಡಿ ಪಾರುಗೂ ಕೂಡ ಫುಲ್ಲು ಥ್ರಿಲ್ ಆಗಿಬಿಟ್ಟು ಅವಳು ಕೂಡ ಡ್ಯಾನ್ಸ್ ಮಾಡಿಸ್ತಾ ಇದ್ದಾಳೆ. ಈಗ ಡ್ಯಾನ್ಸಿಂಗ್ ಪ್ರೋಗ್ರಾಮ್ ಎಲ್ಲ ಮುಗೀತು. ನಾವು ತಲುಪಬೇಕಾಗಿದ್ದಂತಹ ಸ್ಥಳ ಬಂತು. ಅಂದರೆ ನಾವು ಹೋಗ್ತಾ ಇರೋದು ಚಾಮರಾಜನಗರ ಜಿಲ್ಲೆಯಲ್ಲಿರುವಂಥ ಹೊನ್ನಳ್ಳಿ ಅನ್ನೋ ಒಂದು ಗ್ರಾಮದ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಮಹದೇಶ್ವರ ದೇವಸ್ಥಾನ ಬಂತು. ಸೊ ಎಲ್ಲರೂ ಇಳಿದ್ಬಿಟ್ಟು ದೇವಸ್ಥಾನದ ಒಳಗಡೆ ಒಂದು ಮಂಟಪ ಇದೆ, ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿದ್ಮೇಲೆ ಅಲ್ಲಿ ಗಂಡು ಕರೆಯೋ ಶಾಸ್ತ್ರ ಅಂತ ಹೇಳಿ ಮಾಡ್ತಾರೆ. ಸೊ ಆ ಶಾಸ್ತ್ರಕ್ಕೆ ಇಲ್ಲಿ ರೆಡಿ ಮಾಡ್ಕೊತಿದ್ದಾರೆ. ಅಂದರೆ ನಮ್ಮ ಮಾವ ಇಲ್ದಿರೋ ಕಾರಣ ಅಣ್ಣ ಅತ್ತಿಗೆ ಸ್ಥಾನದಲ್ಲಿ ನಾನು ನನ್ನ ಹಸ್ಬೆಂಡ್ ಇದ್ವಿ. ಹುಡುಗಿಗೂ ಕೂಡ ತಂದೆ ಇಲ್ದಿರೋ ಕಾರಣ ಅವ್ರ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರು ಕೂಡ ತಂದೆ ತಾಯಿ ಸ್ಥಾನದಲ್ಲಿದ್ದರು. ಸೊ ಇಲ್ಲಿ ನಾವು ಫಸ್ಟು ಗಂಗೆ ಪೂಜೆನ ಮಾಡ್ತಾಯಿದ್ವಿ. ಯಾವುದೇ ಒಂದು ಪೂಜೆ ಶುರು ಮಾಡಬೇಕಾದ್ರೆ ಗಣೇಶನ ಪೂಜೆಯಿಂದ ಮತ್ತು ಗಂಗೆ ಪೂಜೆಯಿಂದ ಮಾಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನಾವು ಫಸ್ಟು ಗಂಗೆ ಪೂಜೆನ ಮಾಡ್ತಾಯಿದ್ವಿ. ಅಂದರೆ ಒಂದು ಚೊಂಬಲ್ಲಿ ನೀರನ್ನು ಇಟ್ಟು ಅದಕ್ಕೆ ಹೂವು, ಅರಿಶಿನ, ಕುಂಕುಮ, ಅಕ್ಷತೆ ಎಲ್ಲ ಹಾಕಿ ಆರತಿನ ಮಾಡಿ ಗಂಗೆ ಪೂಜೆನ ಮಾಡ್ತಾಯಿದ್ವಿ. ಅದಾಗಿದ ನಂತರ ಅವರು ಹುಡುಗಂಗೆ ಕಾಲು ತೊಳೆದು ಪಾದ ಪೂಜೆ ಮಾಡಿ ಕೈಯಲ್ಲಿ ತಾಂಬೂಲವನ್ನು ಇಟ್ಟು, ತಾಂಬೂಲ ಕೊಟ್ಟು ಕರೆಯೋದು ಅಂತಾರಲ್ಲ ಆ ರೀತಿ ಕೈಯಲ್ಲಿ ತಾಂಬೂಲವನ್ನು ಇಟ್ಟು ಹುಡುಗನ್ನ ಕರ್ಕೊಂಡು ಹೋಗ್ತಾರೆ. ಇದನ್ನು ನಾವು ಗಂಡು ಕರೆಯೋ ಶಾಸ್ತ್ರ ಅಂತ ಹೇಳಿ ಮಾಡ್ತೀವಿ. ಚೌಟ್ರಿ ಅಂತಲೂ ಹೇಳ್ಬೋದು. ನಾವು ಇವಾಗ ದೇವಸ್ಥಾನದಲ್ಲಿ ಮಾಡ್ತಾ ಇರೋದ್ರಿಂದ ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಸೊ ಇದು ನಮ್ಮ ಕಡೆ ಗಂಡು ಕರೆಯೋ ಶಾಸ್ತ್ರ ಅಂತ ಹೇಳಿ ಮಾಡೋದು. ಈಗ ದೇವಸ್ಥಾನದ ಮುಂಭಾಗಲಿಗೆ ಬಂದ್ವಿ. ಇಲ್ಲಿ ಕೂಡ ಕೆಂಪು ಆರತಿನ ಮಾಡಿ ಮತ್ತು ಹಾಗೆ ಬೆಲ್ಲದ ಆರತಿನ ಮಾಡಿ ಮದುಮಗನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಸೊ ಪಕ್ಕದಲ್ಲಿ ಅಂಡೆನ ಹೊತ್ಕೊಂಡು ನಿಂತ್ಕೊಂಡಿದ್ದಾರೆ ನೋಡಿ ನಮ್ಮಣ್ಣ. ಅದರಲ್ಲಿ ಏನೇನು ಹಾಕಿದ್ದೀವಿ ಅಂತ ಹೇಳೋದನ್ನು ನಾನು ನೆಕ್ಸ್ಟು ಒಂದು ಶಾಸ್ತ್ರ ಇದೆ ಆ ಟೈಮಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು ಏನೇನೆಲ್ಲ ಹಾಕಿದ್ದೀವಿ ಅಂತ ಹೇಳಬೇಕು ಅಂತ ಹೇಳಿದ್ರೆ. ಸೊ ಅದನ್ನು ವಸ್ತುಗಾರ ಅಂಡೆ ಅಂತ ಹೇಳಿ ಹೇಳ್ತೀವಿ. ಅದನ್ನು ಹುಡುಗನ ಭಾವ ಅಥವಾ ಬಾಮೈದನ ಆರತಿ ಇರ್ತಾರಲ್ಲ ಅವರು ತೊಗೊಳ್ತಾರೆ. ಸೊ ಇಲ್ಲಿ ಹೆಣ್ಮಕ್ಳಿಬ್ರು ಕೂಡ ಮದುಮಗನಿಗೆ ಆರತಿನ ಮಾಡಿ ಕಾಲನ್ನು ತೊಳೆದು ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗ್ತಾಯಿದ್ದಾರೆ. ಇದೆಲ್ಲ ಆಗಿದ್ಮೇಲೆ ನಾವು ಸ್ವಲ್ಪ ಕಾಫಿ ಕುಡಿದು ಬೇಗ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ವಿ. ನೆಕ್ಸ್ಟು ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗುತ್ತೆ, ಇನ್ನು ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಗ ಅಂದರೆ ನಾವು ಹೆಂಗೆಂಗೋ ಬಂದಿದ್ವಲ್ವ, ಎಲ್ಲ ಸ್ವಲ್ಪ ಟಯರ್ಡ್ ಆಗಿತ್ತು ಅಂತೇಳಿ ಬೇಗ ರೆಡಿ ಮಾಡಿಕೊಂಡು ಎಲ್ಲರೂ ಬಂದ್ವಿ. ಇಲ್ಲಿ ತಟ್ಟೆ ತುಂಬೋದು ಅಂತ ಹೇಳ್ತೀವಿ. ಸೊ ಅದನ್ನು ತಟ್ಟೆ ಎಲ್ಲ ತುಂಬಿಬಿಟ್ಟು ಎಲ್ಲರೂ ಒಂದು ಫೋಟೋ ತೆಗೆಸ್ಕೊಂಡ್ವಿ. ಬಟ್ ಮೊಬೈಲಲ್ಲಿ ಯಾರೂ ಸರಿಗೆ ತೆಗ್ದಿಲ್ಲ, ಹಾಗಾಗಿ ಒಂದಷ್ಟೇ ನನ್ನ ಹತ್ರ ಫೋಟೋ ಇದ್ದಷ್ಟೇ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ತಟ್ಟೆ ಎಲ್ಲ ತುಂಬಿಟ್ಟು ಆಗಿದ್ಮೇಲೆ ಎಲ್ಲರೂ ನಿಂತ್ಕೊಂಡ್ಬಿಟ್ಟು ಫೋಟೋಸ್ ತೆಗೆಸ್ಕೊತೀವಿ. ಅದಾಗಿದ್ಮೇಲೆ ಈ ರೀತಿ ಎಲ್ಲದನ್ನು ಮಾಡಿ ಇಟ್ಟಿದ್ದೀವಿ. ಸೊ 22 ತಟ್ಟೆಗಳನ್ನು ನಾವು ತುಂಬಿಸಿ ಇಟ್ಟಿದ್ದು. ಸೊ ಇಲ್ಲಿ ಫಸ್ಟು ನಮ್ಮ ಅತ್ತಿಗೆ ಹುಡುಗಿಗೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಸ್ಯಾರಿನ ಕೊಡ್ತಾಯಿದ್ದಾರೆ. ಫಸ್ಟು ಸ್ಯಾರಿ ಹಾಕ್ಕೊಂಡು ಬಂದುಬಿಟ್ರೆ ಆಮೇಲೆ ನಮಗೆ ಶಾಸ್ತ್ರಗಳನ್ನ ಶುರು ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಸೊ ಒಂದು 5 ಜನ ಮುತ್ತೈದೆಯರ ಕೈಯಲ್ಲಿ ಮುಟ್ಟಿಸ್ಬಿಟ್ಟು ಹುಡುಗಿಗೆ ಸ್ಯಾರಿನ ಕೊಡ್ತಾಯಿದ್ದಾರೆ. ನಮ್ಮ ಅತ್ತಿಗೆ ಸ್ಯಾರಿ ಕೊಟ್ಟಿದ್ದು. ಸೊ ಇದಾಗಿದ್ಮೇಲೆ ಅವಳು ರೆಡಿ ಮಾಡ್ಕೊಂಡು ಬಂದಮೇಲೆ ಮತ್ತೆ ಶಾಸ್ತ್ರಗಳನ್ನ ಸ್ಟಾರ್ಟ್ ಮಾಡೋದು. ಫಸ್ಟಿಗೆ ನಾವು ಏನು ಮಡ್ಲು ತುಂಬ ಶಾಸ್ತ್ರ ಅಥವಾ ಅರಿಶಿನ ಬಾಳೆಹಣ್ಣು ಶಾಸ್ತ್ರ ಅಂತ ಹೇಳ್ತಾರೆ. ಸೊ ಅವಳು ಇಲ್ಲಿ ಸ್ಯಾರಿ ಚೇಂಜ್ ಮಾಡ್ಕೊಂಬರೋದಕ್ಕೆ ಅಂತ ಹೇಳಿ ಹೋದ್ಲು. ನಾವು ಶಾಸ್ತ್ರ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಅಕ್ಕಪಕ್ಕದ ಊರವರೆಲ್ಲ ಬಂದಿರ್ತಾರಲ್ವ, ಸೊ ಅವರೆಲ್ಲ
ಗಿಫ್ಟ್ ಕೊಡೋದಕ್ಕೆ ಅಂತ ಹೇಳಿ ಬಂದ್ಬಿಟ್ರು. ಸೊ ಅವಾಗ ಏನು ಮಾಡೋದು, ಹಂಗೆ ಕುತ್ಕೊಂಡು ಇಸ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಒಂದು ಸ್ಮಾಲ್ ರಿಸೆಪ್ಷನ್ ಥರ ಹುಡುಗ ಹುಡುಗಿನ ಇಬ್ಬರನ್ನು ನಿಲ್ಲಿಸ್ಬಿಟ್ಟು ಒಂದಷ್ಟು ಫೋಟೋ ಸೆಕ್ಷನ್ಸ್ ಎಲ್ಲ ಮಾಡಿದ್ರು. ಅದಾಗಿದ್ಮೇಲೆ ಶಾಸ್ತ್ರಕ್ಕೆ ಕೂರಿಸಿದ್ದು. ಸೊ ಇಲ್ಲಿ ಫಸ್ಟಿಗೆ ಅರಿಶಿನ ಬಾಳೆಹಣ್ಣು ಶಾಸ್ತ್ರ ಅಂತ ಹೇಳಿದೆ ಅಲ್ವಾ ನಾನು, ಅದು ಅಥವಾ ಮಡ್ಲು ತುಂಬ ಶಾಸ್ತ್ರ ಅಂತೇಳಿ ಮಾಡ್ತಾಯಿದ್ದಾರೆ. ಫಸ್ಟಿಗೆ ದೊಡ್ಡಮ್ಮ ಮಾಡಿದ್ರು, ಅದಾದಮೇಲೆ 5 ಜನ ಶಾಸ್ತ್ರನ ಮಾಡಿದ್ರು. ಲಾಸ್ಟಿಗೆ ನಾನು ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಅಂದರೆ ಅಲ್ಲಿ 5 ತಟ್ಟೆಗಳಲ್ಲಿ ನಾವು ಏನೇನು 5 ಹಣ್ಣುಗಳೆಲ್ಲ ಹಾಕಿಟ್ಟಿರ್ತೀವಲ್ಲ ಅದನ್ನೆಲ್ಲ ಒಬ್ಬೊಬ್ರು ಕೂಡ ಒಂದೊಂದು ಹಣ್ಣುಗಳನ್ನು ತೆಗ್ದು ಅವಳ ಮಡ್ಲಲ್ಲಿ ಹಾಕ್ತೀವಿ. ಅದಾಗಿದ್ಮೇಲೆ 5ನೇವ್ರು ಕೂಡ ಒಂದೊಂದು ತೆಗ್ದು ಹಾಕಿಬಿಟ್ಟು ಅದಾಗಿದ ನಂತರ ಅವಳ ಮಡ್ಲು ತುಂಬಿದ ಮೇಲೆ ಅಲ್ಲಿಗೆ ಹೂವಿಂದ ಅಲಂಕಾರ ಎಲ್ಲ ಮಾಡಿ ಅವಳ ಮಡಿಲಿಗೆ ಹೂವು, ನೀರು, ಅಕ್ಷತೆ, ಅರಿಶಿನ, ಕುಂಕುಮ ಪ್ರತಿಯೊಂದನ್ನು ಕೂಡ ಹಾಕಿ ಪೂಜೆನ ಮಾಡಿ ಆನಂತರ ಅವಳ ಮಡ್ಲಿಂದ ಪ್ರತಿಯೊಂದು ಐಟಮ್ಸು ತೆಗಿತೀವಿ. ಲಾಸ್ಟಲ್ಲಿ ಒಂದು ಬಾಳೆಹಣ್ಣು, ಒಂದು ಬಾಳೆಹಣ್ಣಲ್ಲ, ಒಂದು ಚಿಪ್ಪು ಬಾಳೆಹಣ್ಣು, ಒಂದು ತೆಂಗಿನಕಾಯಿ ಅಥವಾ ಒಂದು ಕೊಬ್ಬರಿ, ಸ್ವಲ್ಪ ಹುರುಗಡ್ಲೆ ಮತ್ತು ಕಲ್ಲು ಸಕ್ಕರೆ ಇದಿಷ್ಟನ್ನು ಇಟ್ಬಿಟ್ಟು ಒಂದು ಗಂಟನ್ನು ಕಟ್ಟಿ ಅವಳ ಮಡ್ಲಿಗೆ ಕೊಡುವಂಥದ್ದು. ಸೊ ಇದನ್ನು ನಾವು ಮಡಲು ತುಂಬ ಶಾಸ್ತ್ರ ಅಥವಾ ಅರಿಶಿನ ಬಾಳೆಹಣ್ಣು ಶಾಸ್ತ್ರ ಅಂತ ಹೇಳಿ ಹೇಳ್ತೀವಿ. ಸೊ ನಾನು ಲಾಸ್ಟಲ್ಲಿ ಈ ಪೂಜೆನ ಮಾಡಿದೆ. ಆ್ಯಕ್ಚುಲಿ ನಾನು ನನ್ನ ಅತ್ತೆ ಮಗನ ಮದುವೆ ವಿಡಿಯೋ ಹಾಕಿರೋದ್ರಲ್ಲಿ ಸ್ವಲ್ಪ ಶಾಸ್ತ್ರಗಳದ್ದೆಲ್ಲ ಡೀಟೇಲಿಂಗಾಗಿ ವಿಡಿಯೋ ಮಾಡಿದ್ದೆ. ಇಲ್ಲಿ ನನಗೆ ಅಷ್ಟು ಡೀಟೇಲಿಂಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಎಷ್ಟು ನನಗೆ ವಿಡಿಯೋ ಸಿಕ್ತೋ ಅಷ್ಟನ್ನು ಮಾತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಇದಾಗಿದ ಮೇಲೆ ಬಳೆ ಶಾಸ್ತ್ರ. ಮದುಮಗಳ ಕೈಯಲ್ಲಿ ಬಳೆಗಳಿಗೆ ಹೂವು, ಅರಿಶಿಣ, ಕುಂಕುಮ, ಅಕ್ಷತೆನ ಹಾಕಿ ಪೂಜೆನ ಮಾಡಿಸ್ತಾ ಇದ್ದಾರೆ. ಆ ನಂತರ ಮುತ್ತೈದೆಯರ ಕೈಯಲ್ಲಿ 5 ಜನದ ಕೈಯಲ್ಲಿ ಮುಟ್ಟಿಸ್ಬಿಟ್ಟು ಆಮೇಲೆ ಅವಳಿಗೆ 9 ಬಳೆಗಳನ್ನು ತೊಡಿಸ್ತಾರೆ. ಅದಾಗಿದ ಮೇಲೆ ಒಂದಷ್ಟು ಜನಕ್ಕೆ ಎಣ್ಣೆ ತೋರುವ ನಿಂತವರೂರ ಮುತ್ತೈದೆ ಎಲೆ ಎಣ್ಣೆ ತೋರುವ ನಿಂತವರು. ಇಲ್ಲಿ ಪುರೋಹಿತರು ಬಂದು ನಮ್ಮನ್ನು ಹಾಡು ಹೇಳಿ ಬನ್ನಿ ಅಂತ ಎಲ್ಲ ಹೇಳಿ ಹಾಡು ಹೇಳಿಸ್ತಾ ಇದ್ದಾರೆ. ಅವರು ನಮ್ಮ ರಿಲೇಟಿವೇ, ತುಂಬ ಜಾವಿಯಲ್ ಆಗಿರ್ತಾಯಿದ್ರು. ಹಾಗಾಗಿ ನಮ್ಮ ಹತ್ರ ಬಳೆ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಬಳೆ ಶಾಸ್ತ್ರ ಎಲ್ಲ ಆಗಿದ್ಮೇಲೆ ಅಲ್ಲಿದ್ದಂಥ ಮುತ್ತೈದೆಯರಿಗೆಲ್ಲ ಬಳೆನ ಕೊಟ್ಟು ಆಯಿತು. ಇದಾಗಿದ್ಮೇಲೆ ಒನಕೆ ಶಾಸ್ತ್ರನ ಮಾಡ್ತಾರೆ. ಸೊ ಇಲ್ಲೂ ಕೂಡ ಹುಡುಗನ್ನ ಕೂರಿಸಿ ಒಂದು ಸಲ ಒನಕೆ ಶಾಸ್ತ್ರ ಮಾಡ್ತಾರೆ, ಮತ್ತು ಹುಡುಗಿನ ಕೂರಿಸಿ ಕೂಡ ಒಂದು ಸಲ ಒನಕೆ ಶಾಸ್ತ್ರನ ಮಾಡ್ತಾರೆ. ಸೊ ಇಲ್ಲಿ 5 ಜನ ಮುತ್ತೈದೆಯರು ಒಂದು ನಾವು ಅದನ್ನು ಬವಾಡು ಅಂತ ಹೇಳ್ತೀವಿ, ಕುನ್ನಿ ಅಂತ ಹೇಳ್ತಾರೆ. ಸೊ ನಿಮ್ಮ ಕಡೆ ಏನು ಹೇಳ್ತಿರೋ ಗೊತ್ತಿಲ್ಲ. ಅದರಲ್ಲಿ ಭತ್ತನ ಹಾಕಿ 5 ಜನ ಸ್ವಲ್ಪ ಕುಟ್ಟಿ ಅದನ್ನು ಒಂದು ಅಕ್ಕಿ ಆದರೂ ಆಗೋ ಥರ ಮಾಡ್ತಾರೆ. ಇದನ್ನು ನಾವು ಒನಕೆ ಶಾಸ್ತ್ರ ಅಂತ ಹೇಳ್ತೀವಿ. ಒನಕೆ ಶಾಸ್ತ್ರ ಆಗಿದ್ಮೇಲೆ ನಾನು ಆಗಲೇ ಹೇಳ್ದಂಗೆ ಒಂದು ಅಂಡೇನ ತೊಗೊಂಬಂದಿರ್ತೀವಲ್ಲ ಅದನ್ನು ಅಲ್ಲಿ ಅವ್ರ ಪಕ್ಕದಲ್ಲಿ ಇಟ್ಟಿದ್ದಾರೆ ನೋಡಿ. ಅದನ್ನು ಈಗ ನಾವು ಹುಡುಗಿ ಮನೆಗೆ ಕೊಡಬೇಕು. ಸೊ ಒಂದು 5 ಜನ ಮುತ್ತೈದೆಯರು ಹುಡುಗಿ ಮನೆಗೆ ಕೊಟ್ಟು ಅಲ್ಲಿ ಅರಿಶಿನ ಕುಂಕುಮನ ತೊಗೊಂಡು ಬರ್ತಾರೆ. ಸೊ ಅದರಲ್ಲಿ ಏನೇನು ಹಾಕಿರ್ತೀವಿ ಅಂತ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಅದರಲ್ಲಿ ಒಂದು 5 ಸೇರು ಅಕ್ಕಿನ ಹಾಕಿರ್ತೀವಿ, ಮತ್ತು 3 ತೆಂಗಿನಕಾಯಿ, 2 ಕೊಬ್ಬರಿನ ಹಾಕಿರ್ತೀವಿ. ಜೊತೆಗೆ 9 ನವಧಾನ್ಯಗಳು, ಮತ್ತು ಒಂದು ಸ್ಯಾರಿ, ಒಂದು ಬ್ಲೌಸ್ ಪೀಸ್, ಮತ್ತು ಒಂದು ಚಿಪ್ಪು ಬಾಳೆಹಣ್ಣು, ಮತ್ತು ಅರಿಶಿಣ, ಕುಂಕುಮ, ಎಲೆ ಅಡಿಕೆ, ಮತ್ತು ಒಂದು ಇನ್ನೂ ಕಾಯಿ ಆಗಿಲ್ಲದೆ ಇರೋವಂಥ ಬಾಳೆಗೊನೆ, ಅದನ್ನು ಮೋತ ಅಂತ ಹೇಳಿ ಕರೀತಾರೆ ನಮ್ಮ ಕಡೆ. ನಿಮ್ಮ ಕಡೆ ಏನು ಹೇಳ್ತಾರೋ ಗೊತ್ತಿಲ್ಲ. ಸೊ ಅದಷ್ಟನ್ನು ಹಾಕಿ ಒಂದು ಬಿಳಿ ಬಟ್ಟೆಯಿಂದ ಮುಚ್ಚಿರ್ತೀವಿ. ಇದಿಷ್ಟು ಕೂಡ ರಾತ್ರಿ ಹೊತ್ತು ನಡೆಯುವಂಥ ಒಂದು ಶಾಸ್ತ್ರಗಳು. ಇದೆಲ್ಲ ಆಗಿದ್ಮೇಲೆ ಎಲ್ಲರೂ ಸೇರ್ಕೊಂಡು ಒಂದಷ್ಟು ವಾರ್ತೆನ ಹಿಡಿತಾಯಿದ್ವಿ. ಆವಾಗ ಒಂದಷ್ಟು ವೀಡಿಯೋನ ಮಾಡ್ಕೊಂಡ್ವಿ, ಒಂದಷ್ಟು ಸೆಲ್ಫೀಸ್ ತೊಗೊಂಡ್ವಿ. ಸೊ ಇದೆಲ್ಲ ಆಗಿದ್ಮೇಲೆ ಮಲ್ಕೊಳ್ಳೋಣ ಅಂದ್ಕೊಂಡ್ವಿ. ಒಂದು 2 hour ಏನೋ ಮಲ್ಕೊಂಡ್ವಿ. ಮತ್ತು ಮಾರ್ನಿಂಗ್ ಒಂದು 4:30 ಎದ್ವಿ. ಅಂದರೆ 4:30ಇಂದನೇ ಶಾಸ್ತ್ರಗಳು ಮತ್ತೆ ಸ್ಟಾರ್ಟ್ ಆಗುತ್ತೆ, ಎಣ್ಣೆ ಶಾಸ್ತ್ರದಿಂದ. ಸೊ ಎಣ್ಣೆ ಶಾಸ್ತ್ರದ್ದು ನನಗೆ ಯಾವುದೇ ವಿಡಿಯೋ, ಫೋಟೋ ಏನೂ ಸಿಗಲಿಲ್ಲ ಯಾರ ಹತ್ರನೂ ಕೂಡ. ಎಣ್ಣೆ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗ್ತಾಯಿದ್ರು ಎಲ್ಲರೂ. ಆವಾಗ ಅಲ್ಲೊಂದು ಹಾವು ಬಂದುಬಿಟ್ಟಿತ್ತು ಅಂತ ಹೇಳಿ ಹುಡುಗರೇನೋ ವೀಡಿಯೋ ಮಾಡ್ಕೊಂಡಿದ್ರು. ಸೊ ಅದೊಂದು ಕ್ಲಿಪ್ಪಿಂಗ್ನ ನಾನಿಲ್ಲಿ
ಆ್ಯಡ್ ಮಾಡಿದ್ದೀನಿ. ಹಾಗೆ ನನ್ನನ್ನು ಇವತ್ತು ನನ್ನ ತಂಗಿ ರೇಖಾ ರೆಡಿ ಮಾಡಿಕೊಟ್ಲು. ನನಗೆ ಫೇಸ್ ಮೇಕಪ್ ಎಲ್ಲ ರೇಖಾ ರೆಡಿ ಮಾಡಿಕೊಟ್ಟಿದ್ದು. ಹೇರ್ ಸ್ಟೈಲು ಮತ್ತು ನಾನು ಸ್ಯಾರಿ ಡ್ರಾಪಿಂಗ್ ಎಲ್ಲ ನಾನೇ ಮಾಡ್ಕೊಂಡಿದ್ದು. ಫೇಸ್ ಮಾತ್ರ ರೇಖಾ ಮಾಡಿಕೊಟ್ಲು. ಹಾಗೆಯೇ ನಾನಿವತ್ತು ವೇರ್ ಮಾಡಿರುವಂತಹ ಸ್ಯಾರಿ ಬಂದು ಯೆಲ್ಲೋ ಕಲರ್ ಸ್ಯಾರಿ ಆ್ಯಂಡ್ ಗ್ರೀನ್ ಬಾರ್ಡ್ರ್ ಇರುವಂಥದ್ದು. ಅದಕ್ಕೆ ಎಂಬ್ರಾಯ್ಡ್ರಿ ಕೂಡ ಮಾಡಿಸ್ಕೊಂಡಿದ್ದೀನಿ. ಹಾಗೆಯೇ ನಾನಿವತ್ತು ವೇರ್ ಮಾಡಿರುವಂಥ ಸ್ಯಾರಿನ ಗಿಫ್ಟ್ ಮಾಡಿರೋದು ನನ್ನ ತಂಗಿಯರಿಬ್ಬರು ಕೂಡ ಸೇರಿ ನನಗೆ ಗಿಫ್ಟ್ ಮಾಡಿರುವಂಥ ಸ್ಯಾರಿ ಇದು. ಅಂತ ಹೇಳಿದ್ರೆ ಇವಾಗ ಏನೋ ತಂಗಿಯರು ಅಕ್ಕಂಗೆ ಸ್ಯಾರಿ ತೆಗಿಬೇಕು ಅಂತ ಏನೋ ಇತ್ತಂತೆ. ಹಾಗಾಗಿ ಅವರಿಬ್ಬರು ಕೂಡ ಅಮೌಂಟನ್ನು ಹಾಕಿ ನನಗೆ ಈ ಸ್ಯಾರಿನ ಗಿಫ್ಟ್ ಮಾಡಿದ್ರು. ಹಾಗೆ ಇಲ್ಲಿ ನಾಂದಿ ಶಾಸ್ತ್ರ ನಡೀತಾ ಇದೆ. ನನಗೆ ಅದರದ್ದು ವಿಡಿಯೋ ಸಿಗಲಿಲ್ಲ, ಹಾಗಾಗಿ ಫೋಟೋ ಅಷ್ಟೇ ಆ್ಯಡ್ ಮಾಡಿದ್ದೀನಿ ನಾನು. ಇಲ್ಲಿ ಹೋಮ ಮಾಡ್ತಾರೆ ಮತ್ತು ನವಗ್ರಹ ಪೂಜೆನ ಮಾಡ್ತಾರೆ ಮತ್ತು ನಮ್ಮ ಯಜಮಾನರಿಗೆ ಮತ್ತು ನನ್ನ ಮೈದನಿಗೆ ಜನಿವಾರ ಧಾರಣೆನ ಮಾಡ್ತಾರೆ. ಅದೆಲ್ಲ ಪೂಜೆಗಳು ಇಲ್ಲಿ ನಡೆಯುತ್ತೆ. ಬಟ್ ಅದರದ್ದು ಯಾವುದೇ ವಿಡಿಯೋ ಇಲ್ಲ ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ, ಹಾಗಾಗಿ ಜಸ್ಟ್ ನಾನು ಫೋಟೋನ ಆ್ಯಡ್ ಮಾಡಿದ್ದೀನಿ. ನೋಡಿ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ. ನನ್ನ ತಂಗಿನೇ ಹೇಳ್ತಾ ಇದ್ಲು, ಇವತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿತ್ತು, ಅವಳದೇ ಸೆಲೆಕ್ಷನ್ ಅಂತ ಹೇಳ್ಬೋದು. ಸೊ ಇಬ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಷ್ಟು ಒಳ್ಳೆ ಸ್ಯಾರಿ ಕೊಡಿಸಿದ್ದಕ್ಕೆ. ಹಾಗೆಯೇ ನಾವಿಲ್ಲಿ ದೇವ್ರ ತರೋದಕ್ಕೆ ಅಂತ ಹೇಳಿ ಎಲ್ಲದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ದೇವತಾ ಕಾರ್ಯ ಅಂತ ಹೇಳ್ಬೋದು. ಅಂದರೆ ಐದು ಕಳಶಗಳನ್ನ ಇಟ್ಟು ಪೂಜೆನ ಮಾಡ್ತೀವಿ. ಹಾಗೆ ವೀರಗಾಸೆ ಕುಣಿಯೋರು ಇರ್ತಾರಲ್ವ, ಅವ್ರದ್ದು ಕತ್ತಿ ಅದನ್ನೆಲ್ಲ ಇಟ್ಬಿಟ್ಟು ಅಲ್ಲಿ ಪೂಜೆ ಮಾಡ್ತೀವಿ. 5 ಕಳಶಗಳು ಏನಕ್ಕೆ ಅಂತ ಹೇಳಿದ್ರೆ ಹುಡುಗಿ ಮನೆಯವರು ಮತ್ತು ಹುಡುಗನ ಮನೆಯವರು, ಹಾಗೆಯೇ ಒಂದು ಒಡೋಟ್ ಗಡಿಗೆ ಇರುತ್ತೆ, ಒಂದು ಕಾಳಮ್ಮನವರು. ನಮ್ಮ ಕುಲದೇವತೆ ಕಾಳಮ್ಮನವರಾಗಿರೋದ್ರಿಂದ ಕಾಳಮ್ಮನವರು, ಹಾಗಾಗಿ 5 ಕಳಶಗಳನ್ನ ಇಟ್ಟು ಪೂಜೆ ಮಾಡ್ತೀವಿ. ಕಾಳಮ್ಮನವರು ಅಂದರೆ ಒಂದು ಚಿಕ್ಕ ಹುಡುಗ ಅಥವಾ 18 ವರ್ಷದ ಒಳಗಡೆ ಇರೋ ಒಂದು ಗಂಡು ಮಗುಗೆ ಸೀರೆ, ಮದುಮಗಳ ಸೀರೆನ ಉಡಿಸಿ ಅವರಿಗೆ ಬಳೆ ಎಲ್ಲ ಹಾಕಿ ಅಲಂಕಾರನ ಮಾಡಿ ಹುಡುಗನ ಕೈಯಲ್ಲಿ ನಾವು ದೇವ್ರನ್ನ ತರಿಸೋದು. ನಮ್ಮ ಕುಲದೇವತೆ ಆಗಿರೋದ್ರಿಂದ ಕಾಳಮ್ಮನವ್ರನ್ನ ನಾವು ತರಲೇಬೇಕು. ಹಾಗೆ ಗೃಹ ಪ್ರವೇಶ ಆಗಿರಲಿ, ಮದುವೆ ಆಗಿರಲಿ, ಕಾಳಮ್ಮನವರು ಮತ್ತು ವೀರಗಾಸೆ ನೃತ್ಯ ಎರಡೂ ಕೂಡ ಇದ್ದೇ ಇರುತ್ತೆ ನಮ್ಮ ಕಡೆ ಎಲ್ಲ. ಸೊ ನಿಮ್ಮ ಕಡೆನೂ ಹೀಗೆ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ನ ಮುಖಾಂತರ ತಿಳಿಸಿ. ಸೊ ಇಲ್ಲಿಂದ ವೀರಗಾಸೆ ಶುರುವಾಗುತ್ತೆ. ಇಲ್ಲಿಂದ ನಾವು ದೇವಸ್ಥಾನಕ್ಕೆ ದೇವರನ್ನ ತೊಗೊಂಡೋಗೋದು. ಸೊ ನಾವು ಕೂಡ ಎಲ್ಲರೂ ಹುಡುಗಿಯ ಚಿಕ್ಕಪ್ಪ ಚಿಕ್ಕಮ್ಮ, ನಾನು, ನನ್ನ ಹಸ್ಬೆಂಡ್, ನಮ್ಮ ಅತ್ತಿಗೆ ಮತ್ತು ಭಾರತಿಯವರ ಅಕ್ಕ ಎಲ್ಲರೂ ಕಳಶಗಳಿಗೆ ಪೂಜೆನ ಮಾಡಾಯಿತು. ಸೊ ಇವಾಗ ಎಲ್ಲರೂ ಅದನ್ನು ತಗೊಂಡು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇದಕ್ಕೆ ನಾವು ವೀರಗಾಸೆ ನೃತ್ಯ ಅಂತ ಹೇಳಿ ಕರಿತೀವಿ. ವೀರಭದ್ರ ಸ್ವಾಮಿ ಶಿವನ ಉಗ್ರ ರೂಪವಾಗಿದ್ದು ಧೈರ್ಯ, ಸ್ಥೈರ್ಯದ ಸಂಕೇತ ಅಂತ ಹೇಳ್ತಾರೆ. ದುಷ್ಟಶಕ್ತಿ, ದಾರಿದ್ರ್ಯ, ದುರಹಂಕಾರ, ದುಶ್ಚಟ, ದುಷ್ಬುದ್ಧಿಗಳನ್ನು ವಿನಾಶ ಅಂತಲೂ ಕೂಡ ಹೇಳ್ತಾರೆ. ತ್ರಿಶೂಲ, ಖಡ್ಗ, ಗುರಾಣಿ, ಶಂಖ ಇವೆಲ್ಲ ಶಸ್ತ್ರಗಳನ್ನು ಬಳಸಿ ಪುರಾಣದ ಕಥೆಗಳನ್ನು, ಜೀವನದ ಮೌಲ್ಯಗಳನ್ನು ವೀರಗಾಸೆ ನೃತ್ಯ ಮಾಡುವವರು ಹೇಳ್ತಾ ಹೋಗ್ತಾರೆ. ಸೊ ಇದು ನಮ್ಮ
ದೇವಸ್ಥಾನದ ಹತ್ರ ಬಂದ್ವಿ. ವೀರಭದ್ರ ಸ್ವಾಮಿಯವರು ಒಳಗಡೆ ಹೋಗಿದ್ದಾಗಿದ್ಮೇಲೆ ನಾವು ಯಾರೆಲ್ಲ ದೇವರನ್ನ ತೊಗೊಂಬಂದಿರ್ತೀವೋ ಅವ್ರಿಗೆಲ್ಲರಿಗೂ ಕೂಡ ಅಲ್ಲಿ ಬಾಗಿಲಲ್ಲಿ ನಿಲ್ಲಿಸಿ ಬೆಲ್ಲದಿಂದ ಆರತಿನ ಮಾಡಿ ಮತ್ತು ನಮ್ಮೆಲ್ಲರ ಕಾಲನ್ನು ತೊಳೆದು ಪೂಜೆನ ಮಾಡಿ ನಂತರ ಕೆಂಪು ಆರತಿಯನ್ನು ಮಾಡಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಇದಾಗಿದ್ಮೇಲೆ ಕಾಶಿ ಯಾತ್ರೆ ಇರುತ್ತೆ. ಸೊ ಕಾಶಿ ಯಾತ್ರೆದು ಫೋಟೋ ನನಗೆ ಯಾವುದು ಸಿಗಿಲ್ಲ, ಹಾಗಾಗಿ ನಾನಿಲ್ಲಿ ಗೌರಿ ಪೂಜೆ ವಿಡಿಯೋನ ಆ್ಯಡ್ ಮಾಡ್ತಾ ಇದ್ದೀನಿ. ಕಾಶಿ ಯಾತ್ರೆ ಮುಗಿಸ್ಕೊಂಡು ಬರೋ ತನಕ ಮದುಮಗಳು ಅರಿಶಿಣದಿಂದ ಮಾಡಿರುವಂಥ ಗೌರಿನ ಪೂಜೆ ಮಾಡ್ತಾ ಇರಬೇಕು. ಹುಡುಗ ಕಾಶಿ ಯಾತ್ರೆ ಮುಗಿಸಿ ಬಂದಮೇಲೆ ಅವರು ಗೌರಿ ಪೂಜೆನ ನಿಲ್ಲಿಸುವಂಥದ್ದು, ಅಲ್ಲಿವರೆಗೂ ಕೂಡ ಪೂಜೆ ಮಾಡ್ತಾ ಇರ್ತಾರೆ. ಗೌರಿ ಪೂಜೆನ ಮುಗಿಸಿ ಹುಡುಗ ಹುಡುಗಿನ ಮಂಟಪಕ್ಕೆ ಕರ್ಕೊಂಡು ಬಂದು ಅಂತರಪಟ ಶಾಸ್ತ್ರನ ಮಾಡ್ತಾರೆ. ಅದಾಗಿದ್ಮೇಲೆ 5 ಜೋಡಿಗಳ ಕೈಯಲ್ಲಿ ಫಸ್ಟು ಧಾರೆಯನ್ನು ಇರಿಸ್ತಾರೆ. ಅದಾಗಿದ್ಮೇಲೆ ತಾಳಿ ಕಟ್ಟುವಂಥದ್ದು. ಅಂತೂ ಇಂತೂ ನಾವು ಇಷ್ಟು ದಿನ ಕಾದಿದ್ದಂತಹ ಒಂದು ಕ್ಷಣ ಬಂದೇ ಬಿಡ್ತು ಅಂತ ಹೇಳ್ಬೋದು. ತಾಳಿ ಕಟ್ಟಿದ್ದೆಲ್ಲ ಆಯಿತು, ಹಾಗೆಯೇ ಹಾಲು ಎರೆದಿದ್ದು ಕೂಡ ಎಲ್ಲ ಆಯಿತು. ಎಲ್ಲ ಮುಗ್ದಿದ ಮೇಲೆ ಇವಾಗ ನಾವಿಲ್ಲಿ ಸಪ್ತಪದಿಗೆ ರೆಡಿನ ಮಾಡ್ಕೊಳ್ತಾ ಇದ್ದೀವಿ. 7 ಥರದ ಕಲರ್ಸಿಂದ ಅಕ್ಕಿಯನ್ನು ರೆಡಿ ಮಾಡ್ಕೊಂಡಿದ್ವಿ. ಅದರಲ್ಲಿ ಹಾರ್ಟ್ ಶೇಪನ್ನು ಮಾಡಿ ಫ್ಲವರ್ಸಿಂದ ಅದನ್ನು ಹೈಲೈಟ್ ಮಾಡಿ ಡೆಕೋರೇಟಿವ್ ಆಗಿ ಸ್ವಲ್ಪ ರೆಡಿನ ಮಾಡಿಕೊಂಡು 7 ಹೆಜ್ಜೆಗಳನ್ನು ರೆಡಿ ಮಾಡಿದ್ದೀವಿ. ಸೊ ಇಲ್ಲಿ ಇದಕ್ಕೆ 7 ಹೆಜ್ಜೆಗಳಿಗೂ ಕೂಡ ಹುಡುಗ ಹುಡುಗಿ ಕೈಯಲ್ಲಿ ಪೂಜೆನ ಮಾಡಿಸ್ಬಿಟ್ಟು ಆನಂತರ 7 ಹೆಜ್ಜೆಗಳನ್ನು ಇಡಿಸ್ತಾರೆ. ಹಾಗೆ ಕಾಲುಂಗುರವನ್ನು ತೊಡಿಸ್ತಾರೆ. 7 ಹೆಜ್ಜೆಗಳನ್ನು ಇಡಿಸುವಾಗ ಒಂದಷ್ಟು ನಮ್ಮ ಹತ್ರ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಹೇಳಿಸ್ತಾರೆ. ಅದರ ಅರ್ಥ ನಮಗೆ ನಿಜವಾಗ್ಲೂ ಗೊತ್ತಿರೋದಿಲ್ಲ. ಆದರೂ ನಾನು ಒಂದಷ್ಟು ತಿಳ್ಕೊಂಡಿರೋದನ್ನು ಇಲ್ಲಿ ಹೇಳಬೇಕಂತ ಅಂದ್ಕೊಂಡೆ. ಪತಿಯಾದವನು ಪತ್ನಿ ಜೊತೆ ದೇವರ ಸಾಕ್ಷಿಯಾಗಿ 7 ಹೆಜ್ಜೆಗಳನ್ನು ಇಡ್ತಾನೆ. ಒಂದೊಂದು ಹೆಜ್ಜೆಗೂ ಒಂದೊಂದು ಅರ್ಥ ಇರುತ್ತೆ. ಮೊದಲನೇದು ಅನ್ನದ ಅವಶ್ಯಕತೆಯನ್ನು ಒದಗಿಸ್ತೀನಿ ನಾನು ನಿನಗೆ ಅಂತ ನನ್ನ ಜೊತೆ ಒಂದು ಪ್ರಮಾಣವನ್ನು ಮಾಡು ಅಂತ ಹೇಳ್ಕೊತ ಮೊದಲನೇ ಹೆಜ್ಜೆನ ಇಡಿಸ್ತಾನೆ. ಹಾಗೆಯೇ ನನ್ನ ಬಲಪ್ರಾಪ್ತಿಗಾಗಿ ನನ್ನ ಜೊತೆ ಇರ್ತೀನಿ, ನನ್ನಲ್ಲಿ ಇವಾಗ ಏನು ಶಕ್ತಿ ಇದೆಯೋ ಅದನ್ನು ಇನ್ನಷ್ಟು ನಿನಗೆ ಜಾಸ್ತಿ ಮಾಡ್ತೀನಿ ಅನ್ನೋ ಒಂದು ಪ್ರಮಾಣನ ಮಾಡು ಅಂತ ಹೇಳಿ 2ನೇ ಹೆಜ್ಜೆನ ಇಡಿಸ್ತಾನೆ. ಹಾಗೆ ನನ್ನ ಧನವನ್ನು ವೃದ್ಧಿಸು ಅಂತ ಹೇಳಿದ್ರೆ ನಾನಿವಾಗ ಏನನ್ನ ಆಸ್ತಿ ಅಂತಸ್ತನ್ನು ಸಂಪಾದಿಸಿ ಇಟ್ಟಿದ್ದೀನೋ ಅದನ್ನು ನೀನು ಇನ್ನಷ್ಟು ಹೆಚ್ಚು ಮಾಡು ಅನ್ನೋ ಒಂದು ಪ್ರಮಾಣವನ್ನು ತಗೊಳ್ತಾ 3ನೇ ಹೆಜ್ಜೆನ ಇಡಿಸ್ತಾನೆ. ಹಾಗೆ ನಮ್ಮ ಮನೆಯ ಸುಖ ಶಾಂತಿಗಾಗಿ ನೀನು ದುಡಿ ಅಥವಾ ನಮ್ಮ ಮನೆ ಸುಖ ಶಾಂತಿನ ಕಾಪಾಡು ಅನ್ನೋ ಒಂದು ಮಾತನ್ನು ಕೇಳ್ತಾ 4ನೇ ಹೆಜ್ಜೆನ ಇಡಿಸ್ತಾನೆ. ಹಾಗೆ ನಮ್ಮ ವಂಶವೃದ್ಧಿಗೆ ಅಥವಾ ನಮ್ಮ ಮುಂದಿನ ಪೀಳಿಗೆ ಮುಂದುವರಿಯೋದಕ್ಕೋಸ್ಕರ ನನಗೆ ಒಂದು ಸಂತಾನವನ್ನು ಕೊಡ್ತೀನಿ, ಸಂತಾನ ಪ್ರಾಪ್ತಿಗೋಸ್ಕರ 5ನೇ ಹೆಜ್ಜೆನ ಇಡು ಅಂತ ಹೇಳಿ ಕೇಳ್ತಾನೆ. ಹಾಗೆ ಎಲ್ಲ ನಮ್ಮ ಕಷ್ಟ ಸುಖಗಳಲ್ಲೂ ಎಲ್ಲ ಸಮಯದಲ್ಲೂ ಭಾಗಿಯಾಗಿರ್ತೀನಿ ಅಂತ ಹೇಳ್ತಾ 6ನೇ ಹೆಜ್ಜೆಯನ್ನು ಇಡಿಸ್ತಾನೆ. ಎಲ್ಲ ಸಮಯದಲ್ಲೂ ನನ್ನ ಸರಿಸಮಾನ ಮನಸ್ಸುಳ್ಳವಳಾಗಿರ್ತೀನಿ ಅಂತ ಹೇಳಿ 7ನೇ ಹೆಜ್ಜೆಯನ್ನು ಇಡಿಸ್ತಾನೆ. ಇದಿಷ್ಟು ನಾನು ಒಂದಷ್ಟು ವೀಡಿಯೋಸ್ಗಳನ್ನ ನೋಡಿ ತಿಳ್ಕೊಂಡು ಹೇಳ್ತಾ ಇರೋವಂಥ ಒಂದು ಮಾತು. ಸೊ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮ ಬಂದು ಅರುಂಧತಿ ನಕ್ಷತ್ರವನ್ನು ತೋರಿಸೋದು. ಇದನ್ನು ತಮಾಷೆಗೆ ಹೇಳೋದಾದರೆ ಗಂಡ ಹೆಂಡತಿಗೆ ಅಥವಾ ಹೆಂಡತಿ ಗಂಡನಿಗೆ ಸುಳ್ಳು ಹೇಳೋದಕ್ಕೆ ಶುರು ಮಾಡೋ ಒಂದು ಕ್ಷಣ ಅಂತ ಹೇಳ್ಬೋದು. ನಾವೆಲ್ಲರೂ ಇಲ್ಲಿ ಅದನ್ನೇ ಮಾತಾಡ್ಕೊತ ನಗಾಡ್ತಾ ಇದ್ವಿ. ಆದರೆ ಪುರಾಣದ ಪ್ರಕಾರ ಹೇಳೋದಾದರೆ ಇದಕ್ಕೆ ಒಂದು ಅರ್ಥ ಇದೆ, ಹಾಗೆ ಒಂದು ಮಹತ್ವ ಕೂಡ ಇದೆ. ಏನಂತ ಹೇಳಿದ್ರೆ ಅರುಂಧತಿ ಒಬ್ಬಳು ವಸಿಷ್ಠನ ಪತ್ನಿಯಾಗಿದ್ದು ಅವಳು ಪರಮ ಪತಿವ್ರತೆ ಆಗಿರ್ತಾಳೆ. ಸೊ ಹಾಗೆಯೇ ಮದುಮಗಳು ಕೂಡ
ಪರಮ ಪತಿವ್ರತೆ ಆಗಿ ಗಂಡನ ಜೊತೆ ಸುಖವಾಗಿ ಸಂಸಾರ ಮಾಡಿಕೊಂಡು ಅದೇ ನಕ್ಷತ್ರ ಥರ ಮಿನುಗೋ ಹಾಗಾಗಲಿ ಅವಳ ಬದುಕು ಅಂತ ಹೇಳಿ ಅರುಂಧತಿ ನಕ್ಷತ್ರವನ್ನು ನೋಡಿಸೋದಂತೆ. ಮುಂಚೆ ಎಲ್ಲ ರಾತ್ರಿ ಟೈಮು ಅರುಂಧತಿ ನಕ್ಷತ್ರನ ತೋರಿಸ್ತಾ ಇದ್ರಂತೆ, ಇವಾಗ ಹಗಲೊತ್ತಲ್ಲಿ ತೋರಿಸ್ತಾರೆ. ಅದು ಕಾಣಿಸಲ್ಲ, ಹಾಗಾಗಿ ನಾವು ಕಂಡಿಲ್ಲ ಅಂದ್ರೂ ಕೂಡ ಕಾಣಿಸ್ತು ಅಂತ ಹೇಳ್ತೀವಿ, ಅದಕ್ಕೋಸ್ಕರ ಸುಳ್ಳು ಹೇಳ್ತೀವಿ ಅಂತ ಹೇಳಿದ್ದು ನಾನು. ಸೊ ಅದೆಲ್ಲ ಆಗಿದ್ಮೇಲೆ ನಾವಿಲ್ಲಿ ಎಲ್ಲರೂ ಊಟಕ್ಕೆ ಕುತ್ಕೊಂಡಿದ್ದೀವಿ. ಎಲ್ಲರೂ ಊಟ ಎಲ್ಲ ಮುಗಿಸ್ತಾ ಇದ್ವಿ. ಊಟದಲ್ಲಿ ಸ್ಪೆಷಲಾಗಿ ಹಲಸಿನಕಾಯಿ ಹುಳಿನ ಮಾಡಿದ್ರು, ತುಂಬಾ ಟೇಸ್ಟಿಯಾಗಿತ್ತು, ಸಖತ್ತಾಗಿತ್ತು. ಎಲ್ಲರೂ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ವಿ. ಇದೆಲ್ಲ ಆಗಿದ್ಮೇಲೆ ನಿಮಗೆ ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಊಟ ಎಲ್ಲ ಮುಗಿಸ್ಕೊಂಡು ಬರ್ತಾ ಇದ್ವಿ. ಸೊ ಪುರೋಹಿತರು ಇದ್ರಲ್ವ, ಅವರು ಎಲ್ಲರೂ ರೇಗಿಸಿದ್ರು, ಬನ್ನಿ ಒಂದು ಸಾಂಗ್ ಹೇಳಿ ಅಂತ ಅಂದ್ಬಿಟ್ಟು. ಸೊ ಅವಾಗ ನಾನು ನನ್ನ ಸಿಸ್ಟರ್ಸು ಎಲ್ಲರೂ ಸೇರಿಕೊಂಡು ಒಂದು ಸಾಂಗ್ನ ಹೇಳಿದ್ವಿ. ಅದಾಗಿದ್ಮೇಲೆ ಎಲ್ಲರೂ ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಂತ ಹೇಳಿ ಹೋದರು, ಎಮ್ಗೆ ಬಾಯ್ಸ್ ಎಲ್ಲರೂ ಸೇರಿಕೊಂಡು. ಆವಾಗ ಅಲ್ಲಿ ಒಂದು ಮೂಮೆಂಟ್ನೇ ಕ್ರಿಯೇಟ್ ಮಾಡಿಬಿಟ್ರು ಎಲ್ಲರೂ ಸೇರಿಕೊಂಡು ಅಂತ ಹೇಳ್ಬೋದು. ಎಲ್ಲರೂ ಸಖತ್ತು ಎಂಜಾಯ್ ಮಾಡಿದ್ರು, ಡ್ಯಾನ್ಸ್ ಮಾಡಿದ್ರು. ಒಬ್ಬರು ಅಂತ ಅಲ್ಲ, ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಿದ್ರು. ಅಲ್ಲಿ ಒಂದು 3 ಮಾತ್ರ ಡ್ಯಾನ್ಸ್ ಮಾಡಲಿಲ್ಲ, ನಮ್ಮ ಭಾವಂದ್ರಿಬ್ಬರು ಮತ್ತು ಗಿರೀಶ್ ಅವ್ರು 3 ಜನನ ಬಿಟ್ಟು ಇನ್ನು ಉಳಿದವ್ರು ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಿಬಿಟ್ರು. ಇನ್ಫ್ಯಾಕ್ಟ್ ಮದುಮಗನ ಕೈಯಲ್ಲೂ ಡ್ಯಾನ್ಸ್ ಮಾಡಿಸಿದ್ರು, ಹಾಗೆ ನನ್ನ ಹಸ್ಬೆಂಡ್ ಕೈಯಲ್ಲಿ ಕೂಡ ಡ್ಯಾನ್ಸ್ ಮಾಡಿಸ್ಬಿಟ್ರು. ಇದಿಷ್ಟೇ ಇರಲಿ, ಹುಡುಗಿಯ ಭಾವ ಮತ್ತು ಹುಡುಗನ ಭಾವ ಅವರಿಬ್ಬರು ಕೂಡ ಡ್ಯಾನ್ಸ್ ಮಾಡಿದ್ದಂತೂ ಅಲ್ಟಿಮೇಟ್ ಆಗಿತ್ತು. ಸೊ ಸಖತ್ತು ಫನ್ನಿ ಆಗಿತ್ತು, ಎಂಜಾಯ್ಮೆಂಟ್ಸ್ ಇತ್ತು. ಹುಡುಗರು ಸ್ಟಾರ್ಟ್ ಮಾಡಿದ್ದು, ನಮ್ಮ ಹುಡುಗಿಯರು ಅವ್ರಿಗೆ ಪ್ಲೇಸ್ ಬಿಟ್ಕೊಡ್ತಾರಾ, ಸಖತ್ತು ಎಂಜಾಯ್ ಮಾಡಿದ್ರು. ನಾವು ಅಂದ್ಕೊಂಡೇ ಇರಲಿಲ್ಲ ಈ ಸ್ಟೇಜ್ ಮೇಲೆ ಇದೊಂದು ಮೂಮೆಂಟ್ ಕ್ರಿಯೇಟ್ ಆಗುತ್ತೆ ಅಂತ. ಹುಡುಗರೇ ಎಲ್ಲರೂ ಮಾತಾಡಿಕೊಂಡು, ಮನು, ರಮೇಶ, ಮಧು, ಮಹೇಶ ಇವರೇ ಎಲ್ಲರೂ ಕೂಡ ಮಾತಾಡಿಕೊಂಡು ಹೋಗಿ ಮಾಡಿದ್ದಂಥದ್ದು ಇದು. ಸಖತ್ತು ಎಲ್ಲರೂ ಎಂಜಾಯ್ ಮಾಡಿದ್ರು. ಈ ರೀತಿ ಇಷ್ಟು ಎಂಜಾಯ್ಮೆಂಟ್ ಮಾಡಿಕೊಂಡು ನಾವು ಮದುವೆನ ಮಾಡಿ ಮುಗಿಸ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಇನ್ಫ್ಯಾಕ್ಟ್ ನಮಗೆ ಮದುವೆ ಸ್ಟಾರ್ಟ್ ಆದಾಗ ತುಂಬ ಒಂಥರ ಭಯ ಇತ್ತು, ಹೆಂಗಪ್ಪ ಏನಪ್ಪ ಅಂತ ಹೇಳಿ. ನನಗೆ ತಾಳಿ ಕಟ್ಟೋ ಟೈಮಲ್ಲಂತೂ ನನಗೆ ಒಂದು ಕಣ್ಣಲ್ಲಿ ನೀರೇ ಬಂದ್ಬಿಟ್ಟಿತ್ತು. ಯಾಕಂದರೆ ನಮ್ಮ ಮಾವ ತೀರ್ಕೊಂಡ್ಮೇಲೆ ನನ್ನ ಮೈದನ ಮದುವೆದೇ ನಮಗೊಂದು ಯೋಚನೆ ಆಗಿ ಉಳಿದೋಗ್ಬಿಟ್ಟಿತ್ತು. ಸೊ ಸದ್ಯ ಇದು ನಡೀತಲ್ಲಪ್ಪ ಅನ್ನೋ ಖುಷಿಗೆ ನನಗೆ ಒಂದು ರೀತಿ ಅಳುನೇ ಬಂದ್ಬಿಟ್ಟಿತ್ತು ಆ ಟೈಮಲ್ಲಂತೂ. ಸೊ ನನ್ನ ಹಸ್ಬೆಂಡು ಕೂಡ, ಅವ್ರಿಗೂ ಅದೇ ಒಂದು ತಲೆಯಲ್ಲಿ ತಿಂಕಿತ್ತು, ಏನೇ ಮಾಡಿದ್ರು ಅವ್ನಿಗೊಂದು ಮದುವೆ ಮಾಡಲಿಲ್ಲ, ಒಂದೊಂದು ಮದುವೆ ಆಗಲಿಲ್ಲ ಅನ್ನೋದೇ ಒಂದು ಫೀಲ್ ಇತ್ತು. ಸೊ ಇದೆಲ್ಲ ಆದಾಗಂತೂ ನಮಗೆ ಒಂಥರ ಖುಷಿ ಆಗೋಯ್ತಪ್ಪ, ಸಮಾಧಾನ ಅಂತ ಅನ್ನಿಸ್ಬಿಡ್ತು. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ನಮಗೆ ಇಷ್ಟೊಂದು ಖುಷಿ ಕೊಟ್ಟಿದ್ದಕ್ಕೆ. ಇದೆಲ್ಲ ಆಗಿದ್ಮೇಲೆ ಒಂದು 2-2:30ವರೆಗೂ ಚೌಟ್ರಿ ದೇವಸ್ಥಾನದಲ್ಲೇ ಇದ್ವಿ. ಆಮೇಲೆ ಅಲ್ಲಿಂದ ಹೊರಟಿದ್ದು.
ಒಂದು 2:30 3 ಆಗಿತ್ತು ಅನಿಸುತ್ತೆ ನಾವು ರಿಟರ್ನು ದೇವಸ್ಥಾನ ಬಿಟ್ಟಾಗ. ಸೊ ಹುಡುಗ ಹುಡುಗಿನ ಅಲ್ಲೇ ಬಿಟ್ಟು ಬಂದ್ವಿ ನಾವು. ಅವರು ಮತ್ತೊಂದು ದಿವಸ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ವಾಪಸ್ ಬರುವಾಗ ಯಾರಿಗೂ ಕೂಡ ಜೋಶ್ ಇರಲಿಲ್ಲ, ಎಲ್ಲರಿಗೂ ಫುಲ್ ಟಯರ್ಡ್ ಆಗಿತ್ತು. ಬಟ್ ಪೂರ್ವಿ ಮತ್ತು ಅಶ್ವಿನಿಗೆ ಮಾತ್ರ ಜೋಶ್ ಇತ್ತು. ಅವ್ರ ಜೊತೆಗೆ ರೇಖಾ ಕೂಡ ಸ್ವಲ್ಪ ಜಾಯ್ನ್ ಆಗಿದ್ದಾಳೆ, ಮಕ್ಕಳ ಜೊತೆ ಸೇರ್ಕೊಂಡು ಅವಳು ಮಕ್ಕಳ ಥರ ಆಡ್ತಾ ಇದ್ದಾಳೆ. ಸೊ ಎಲ್ಲರೂ ಫುಲ್ ಟಯರ್ಡ್ ಆಗಿದ್ರು. ಲೇಡೀಸಿಗೆಲ್ಲ ಶಾಸ್ತ್ರ ಅದು ಇದು ಅಂತ ಅಂದ್ಬಿಟ್ಟು ನಿದ್ದೆಗೆಟ್ಟಿದ್ರು. ಬಾಯ್ಸ್ ಎಲ್ಲ ಅವರು ಒಂದು ರೀತಿ ಅವ್ರದ್ದೇ ಒಂದು ಎಂಟರ್ಟೈನ್ಮೆಂಟ್ ಇರುತ್ತಲ್ವ, ಹಾಗಾಗಿ ಅವರೆಲ್ಲ ಸ್ವಲ್ಪ ನಿದ್ದೆಗೆಟ್ಟಿದ್ರು. ಹಾಗಾಗಿ ಎಲ್ಲರೂ ಫುಲ್ಲು ಸ್ಲೀಪಿಂಗ್ ಮಾಡ್ತಾಯಿದ್ದಾರೆ ಬಸ್ಸಲ್ಲಿ. ಇವ್ರು 3 ಜನ ಮಾತ್ರ ಅವ್ರಿಗೆ ಇಷ್ಟ ಬಂದಂಗೆ ಎಂಜಾಯ್ ಮಾಡ್ತಾಯಿದ್ದಾರೆ. ಸೊ ಮದುವೆ ತುಂಬಾ ಚೆನ್ನಾಗಾಯಿತು. ನಾವು ಅಂದ್ಕೊಂಡೇ ಇರಲಿಲ್ಲ ಇಷ್ಟೆಲ್ಲ ಚೆನ್ನಾಗಾಗುತ್ತೆ, ಇಷ್ಟೆಲ್ಲ ಎಂಜಾಯ್ಮೆಂಟ್ ಇರುತ್ತೆ, ಫನ್ ಮಾಡ್ಕೊಂಡಿರ್ತೀವಿ, ಮತ್ತು ಇಷ್ಟು ಸುಸೂತ್ರವಾಗಿ ಅಂದರೆ ಹೂವೆತ್ತದಾಗೆ ಆಗುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಸೊ ಎಲ್ಲ ತುಂಬಾ ಚೆನ್ನಾಗಿ ಆಯಿತು. ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಇನ್ನು ಮುಂದಿಂದು ವ್ಲಾಗ್ ಏನಿರುತ್ತೆ ಅದನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ನನ್ನ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪುಟ್ಟದೊಂದು ಲೈಕ್ನ ಕೊಡಿ. ಹಾಗೆಯೇ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ. ಮತ್ತು ನನ್ನ ಈ ವಿಡಿಯೋ ಬಗ್ಗೆ ನಿಮಗೇನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.